ಹೆಲೋ ಎವ್ರಿವನ್, ನಾನು ನಿಮ್ಮ ಲಕ್ಷ್ಮೀ ಫ್ರಮ್ ರಶ್ಮಿ ಬ್ಯೂಟಿ ಸ್ಪಾಟ್. ನಾನಿವತ್ತು ಹೋಗ್ತಿರೋದು ಬ್ಯಾಂಗ್ಳೂರಿಗೆ. ನನ್ನ ಸ್ಕಿಲ್ಸ್ ಅಪ್ಡೇಟ್ಗೋಸ್ಕರ ಆ್ಯಂಡ್ ಸ್ಕಿನ್ ರಿಲೇಟೆಡ್ ಏನು ಟ್ರೀಟ್ಮೆಂಟ್ ಇದೆ ಆ್ಯಂಡ್ ಮೇಕಪ್ಪಲ್ಲಿ ಅಪ್ಡೇಟ್ ಬೇಕು ಅಂಥೇಳಿ ನಾವು 8 to 9 ಡೇಸ್ನ ಕಂಡಕ್ಟ್ ಮಾಡಿಕೊಂಡು ನಾವು 3 ಜನ ಸೇರಿಕೊಂಡು ಪ್ಲ್ಯಾನ್ ಮಾಡಿ ಹೋಗ್ತಿರೋದು ಬ್ಯಾಂಗ್ಳೂರಿಗೆ ಸ್ಕಿಲ್ಸ್ ಅಪ್ಡೇಟ್ಗೋಸ್ಕರ. ಆ್ಯಂಡ್ ಹೋಗಬೇಕಾದ್ರೆ ನೈಟ್ ಫುಲ್ ಜರ್ನಿನ ಮಸ್ತ್ ಮಜಾ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೋಗಿ ರೀಚ್ ಆದ್ವಿ. ಬೆಳಗ್ಗೆ 6 o'clock ಹಂಗೆ ರೀಚ್ ಆಗಿದ್ವಿ. 6:30 ಅಂದರೆ ನಾವು ಪಿ ಜಿ ಎಂಟ್ರ್ ಆದ್ವಿ. ಸೊ ಹೋಗಬೇಕಾದ್ರೆ ನಾವು ಪಿ ಜಿನ 2-3 ಕಡೆ ವಿಚಾರಿಸಿರೋದ್ರಿಂದ ಬೆಸ್ಟ್ ಅನ್ನಿಸ್ತು, ಇರೋದ್ರಲ್ಲಿ ಬೆಸ್ಟ್ ಅಂತ ಹೇಳಿ ಈ ಪಿ ಜಿನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಬೆಳಗ್ಗೆ ಬೇಗ ಹೋಗಿರೋದ್ರಿಂದ 10 o'clock ನಮಗೆ ಕ್ಲಾಸ್ ಇತ್ತು. ಸೊ ಟೈಮ್ ಇದೆಯಲ್ಲ ಅಂತ ರೆಡಿ ಆಗಿಬಿಟ್ಟು ಸ್ವಲ್ಪ ಕ್ಲಿಪ್ಪಿಂಗ್ಸ್, ಫೋಟೋಸ್, ವೀಡಿಯೋಸ್ನೆಲ್ಲ ತೊಗೊಂಡ್ಬಿಟ್ಟು ರೆಡಿ ಆದ್ವಿ. ನಿಧಾನಕ್ಕೆ ರೆಡಿಯಾಗಿ ಆ್ಯಂಡ್ ಇದು ನನ್ನ ಫೈನಲ್ ಲುಕ್. ನನ್ನ ಫಸ್ಟ್ ಡೇ ಕ್ಲಾಸಿಗೆ ಇದು ಫೈನಲ್ ಲುಕ್ ಆಗಿತ್ತು. ಲುಕ್ ಹೆಂಗಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಅಲ್ಲಿಂದ ಬೇಗ ರೆಡಿಯಾಗಿ ಟಿಫನ್ನ ಮುಗಿಸ್ಕೊಂಡು ಸ್ಟುಡಿಯೋ ಕಡೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಬೇಗ ಹೋಗಿದ್ವಿ, ಇನ್ನೂ ಮ್ಯಾಮ್ ಬಂದಿರಲಿಲ್ಲ. ಸೊ ಅವ್ರ ಸ್ಟಾಫ್ ಅವರು ಕೊಟ್ಟಂಥ ಫಾರ್ಮ್ ಅದನ್ನೆಲ್ಲ ಫಿಲಪ್ ಮಾಡಿಕೊಂಡು ಅದೇನು ಪ್ರೊಸೀಜರ್ ಇದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ವೆಯ್ಟ್ ಮಾಡಿದ್ವಿ. ಮ್ಯಾಮ್ ಬಂದರು. ಆ್ಯಕ್ಚುಲಿ ಬಂದ ತಕ್ಷಣ ಮ್ಯಾಮ್ ಸೆಲ್ಫ್ ಇಂಟ್ರೊಡಕ್ಷನ್ ತೊಗೊಂಡ್ರು ಎಲ್ಲರದ್ದು ಇಂಟ್ರೊಡಕ್ಷನ್ ತೊಗೊಂಡು ಆಮೇಲೆ ನಮ್ಮ ಕ್ಲಾಸ್ನ ಸ್ಟಾರ್ಟ್ ಮಾಡಿಕೊಂಡ್ರು. ಆ್ಯಕ್ಚುಲಿ ಒಂದು ಮೆಂಟರ್ನ ಚೂಸ್ ಮಾಡೋದು ಇಟ್ಸ್ ನಾಟ್ ಈಸಿ. ನನಗೆ ಸಿಕ್ಕಂಥ ಬೆಸ್ಟ್ ಮೆಂಟರ್ ಅಂತ ಹೇಳ್ಬೋದು. ಪೂರ್ತಿ ಇನ್ಡೆಪ್ತ್ ನಾಲೆಜ್, ಒನ್ ಡೇಯಲ್ಲಿ ಇಷ್ಟು ನಾಲೆಜ್ ಕೊಡೋಕ್ಕೆ ಸಾಧ್ಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ನನ್ನ ಎಕ್ಸ್ಪೆಕ್ಟಿಗೂ ಮೀರಿದಂಥ ನನ್ನ ನಾಲೆಡ್ಜ್ ಸಿಕ್ತು. ಆ್ಯಂಡ್ ಭಾಳ ಖುಷಿ ಆಯಿತು ನನಗೆ ಆ್ಯಕ್ಚುಲಿ ಒಳ್ಳೆ ಮೆಂಟರ್ ಸಿಕ್ಕರು ಅಂಥೇಳಿ. ಆ್ಯಂಡ್ ಕ್ಲಾಸ್ ಮಾಡ್ತಾ ಲಂಚ್ ಬ್ರೇಕ್ ಕೊಟ್ಟು ಮಧ್ಯೆ ಲಂಚ್ ಬ್ರೇಕಲ್ಲಿ ಅಲ್ಲೊಂದು ಸ್ವಲ್ಪ ಜನ ಹೊಸ ಫ್ರೆಂಡ್ಸ್ ಆದರು. ಸೊ ಹಂಗಾಗಿ ಅವ್ರ ಜೊತೆ ಊಟ ಮಾಡಿ ಅಲ್ಲೊಂದು ಸ್ವಲ್ಪ ಫೋಟೋಸ್ ತೊಗೊಂಡು, ಒಂದು ಗ್ರೂಪ್ ಫೋಟೋ ತೊಗೊಂಡು ಆ್ಯಂಡ್ ಮ್ಯಾಮ್ ಜೊತೆ ಒಂದು ಫೋಟೋ ತೊಗೊಂಡು ಇವತ್ತಿನ ಕ್ಲಾಸ್ನ ಕಂಪ್ಲೀಟ್ ಮಾಡಿದ್ವಿ. ಥ್ಯಾಂಕ್ ಯು ಆಲ್. ಸಿಗುವ ನೆಕ್ಸ್ಟ್